ವಯಸ್ಸಿಗೆ ಬಂದೆ ಅಂತ ಆಶ್ರಮದಲ್ಲಿ ಬಿಟ್ಟು ಹೋದ್ರು. ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ದೇರ್ ಇಸ್ ನೋ ಜೆಂಡರ್. ನನ್ಗೆ ಇದೆಲ್ಲ ವ್ಯತ್ಯಾಸನೇ ಇಲ್ಲ. ಸಿತಾರಾಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂದ್ರು. ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂತೆ ಕಣೆ, ಕಲಾಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ರು ಜನ ಅಂತ. ಬದುಕಿನ ಕರಾಳ ಅನುಭವ ಬಿಚ್ಚಿಟ್ಟ ದಾಮಿನಿ. ನಮ್ಮನೇಲೆ ಇದ್ದು ತಿಂದು ಉಂಡು ನನ್ ಹೊರಗಡೆ ಹೋಗ್ಬಿಟ್ಟು ನನ್ ಬಗ್ಗೆ ಬ್ಯಾಡಾಗಿ ಮಾತಾಡೋದು. ಪಾರು ಧಾರಾವಾಹಿ ಮೂಲಕ ಪ್ರೇಕ್ಷಕರ ಮನ ಗೆದ್ದಿರುವಂತಹ ಕಿರುತೆರೆ ನಟಿ ಸಿತಾರಾ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಟಿ ಸಿತಾರಾ ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ನಟನೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಪಾರು ಧಾರಾವಾಹಿಯಲ್ಲಿ ಸಿತಾರಾ ಅವರು ನಟ ಆದಿತ್ಯ ಚಿಕ್ಕಮ್ಮ ಧಾಮಿನಿ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇದಕ್ಕೂ ಮುನ್ನ ಕಸ್ತೂರಿ ನಿವಾಸ, ಅಗ್ನಿ ಸಾಕ್ಷಿ ಧಾರಾವಾಹಿಗಳಲ್ಲೂ ಸಹ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ರು. ಪರದೆ ಮೇಲೆ ವಿಲನ್ ಆಗಿ ಮಿಂಚುತ್ತಿರುವಂತಹ ಅವರು ತಮ್ಮ ಬದುಕಿನಲ್ಲಿ ನಡೆದಿರುವಂತಹ ಒಂದು ಕೆಟ್ಟ ವಿಚಾರವನ್ನ ಇದೀಗ ರಿವೀಲ್ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗಳಲ್ಲಿ ತಮಗೆ ಆದಂತಹ ಕರಾಳ ಅನುಭವಗಳನ್ನ ಸಹ ಹಂಚಿಕೊಂಡಿದ್ದಾರೆ. ಸೀರಿಯಲ್ ಸಿನಿಮಾದಲ್ಲಿ ಬೇರೆ ತರ ನಡೆಯುತ್ತೆ, ಬೇರೆ ತರ ಕುಗ್ಗಿಸ್ತಾರೆ. ಚಿಕ್ಕಂದಿನಿಂದಲೇ ಕಷ್ಟಗಳನ್ನ ನೋಡುತ್ತಾ ಬೆಳೆದೆ. ನನ್ನನ್ನ ಆಶ್ರಮದಲ್ಲಿ ಬಿಟ್ಟಿದ್ರು. ಆಗ ಸ್ವಾಮೀಜಿ ಈ ಹೆಣ್ಣು ಮಗು ವಯಸ್ಸಿಗೆ ಬರುವಂತಹ ಸಮಯ, ಯಾರಾದ್ರೂ ಸಹ ಜೊತೆಗೆ ಇರ್ಬೇಕಲ್ಲ ಅಂತ ನಮ್ಮ ಕಡೆಯವರಿಗೆ ಹೇಳಿದ್ರು. ಆಗ ಅವರು ಬಂದು ನನ್ನ ಮನೆಗೆ ಕರೆದುಕೊಂಡು ಹೋಗಿದ್ರು. ಆಗ ಒಂದು ವಾರಕ್ಕೆಲ್ಲ ನಾನು ವಯಸ್ಸಿಗೆ ಬಂದೆ. ತಕ್ಷಣ ನನ್ನ ಆಶ್ರಮದಲ್ಲಿ ಮತ್ತೆ ಬಿಟ್ಟು ಬಂದ್ರು. ಆಗ ಒಂದು 5 ದಿನ ನನಗೆ ತುಂಬಾ ಕಷ್ಟವಾಗಿತ್ತು. ಆಗ ಆಶ್ರಮದವರೇ ನನ್ನನ್ನ ನೋಡಿಕೊಂಡ್ರು ಅಂತ ಸಿತಾರಾ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಎಲ್ಲರೂ ಸಹ ನನ್ನನ್ನ ಮನೆಗೆ ಕರೀತಾರೆ. ನಾನು ನನ್ನ ಮನೆಯಲ್ಲಿ ತುಂಬಾ ಜನರನ್ನ ಸಾಕಿದ್ದೆ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇಲ್ಲದೆ ಕಷ್ಟದಲ್ಲಿದ್ದವರನ್ನ ನಾನು ಸಾಕಿದ್ದೇನೆ. ನನ್ನ ಜೊತೆಯಲ್ಲಿ ಇದ್ದು ನಮ್ಮ ಮನೆಯಲ್ಲಿ ತಿಂದು ಹೊರಗಡೆ ಹೋಗಿ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತನಾಡಿದ್ದಾರೆ ಕೂಡ. ಇದರಿಂದ ನನಗೆ ತುಂಬಾ ನೋವಾಗಿದೆ. ಆಗ ನನ್ನ ಸಂಬಂಧಿಕರು ನನ್ನ ಹೊರಗೆ ಹಾಕಿದ್ದೇ ಒಳ್ಳೇದಾಯ್ತು ಅಂತ ನನಗೆ ಅನ್ನಿಸ್ತು. ಒಬ್ಬಳೇ ಬೆಳೆದಿದ್ರಿಂದ ನನಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರು ಏನಂದ್ರೆ ಅದು ಮಾತನಾಡೋರು ಇದ್ದಾರಲ್ಲ ಅಂತ ಸಿತಾರಾ ಅವರು ತಮ್ಮ ಬೇಸರವನ್ನ ಹಂಚಿಕೊಂಡಿದ್ದಾರೆ. ತುಂಬಾ ಜನ ಸಾಕಿದ್ದೀನಿ, ಹೆಸರು ಹೇಳಿದ್ರೆ ಎಲ್ರಿಗೂ ಚಪ್ಪಲಿ ತಗೊಂಡು ಹೊಡೆದಂಗೆ ಆಗ್ಬಿಡುತ್ತೆ. ನನಗೆ ಸಾಮಾನ್ಯವಾಗಿ ಭಾವುಕ ಸಂದರ್ಭಗಳಲ್ಲಿ ಕಣ್ಣೀರು ಬರುತ್ತೆ. ಹಲವರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಆದ್ರೆ ಜೊತೆಯಲ್ಲಿದ್ದವರೇ ನನ್ನ ಮೊಸಳೆ ಕಣ್ಣೀರು ಅಂತ ಹಾಸ್ಯ ಮಾಡ್ತಾರೆ. ನನಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂತೆ, ಹಾಗಂತ ಕಲಾಕ್ಷೇತ್ರದಲ್ಲಿ ಜನ ಮಾತನಾಡ್ಕೊಳ್ತಿದ್ದಾರೆ ಅಂತ ನನ್ನ ಸ್ನೇಹಿತೆಯೊಬ್ಳು ಹೇಳಿದ್ದಾಳೆ. ಇದು ನನಗೆ ನಿಜಕ್ಕೂ ಅರ್ಥನೇ ಆಗ್ತಾ ಇಲ್ಲ. ಅದು ಹೇಗೆ ಒಬ್ಬ ವ್ಯಕ್ತಿ ಬಗ್ಗೆ ಜನ ಹೀಗೆಲ್ಲ ಮಾತನಾಡ್ತಾರೆ? ಇದು ನನಗೆ ತುಂಬಾ ನೋವಾಗಿರುವಂತಹ ವಿಷಯ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಸೀರಿಯಲ್ ಹಾಗೆ ಸಿನಿಮಾದಲ್ಲಿ ಹೀಗೆಲ್ಲ ನಡೆಯಲ್ಲ. ಅಲ್ಲಿ ಬೇರೆನೇ ನಡೆಯುತ್ತೆ. ಅಲ್ಲಿ ಬೇರೆ ರೀತಿ ಹರ್ಟ್ ಮಾಡ್ತಾರೆ. ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಮ್ಮನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾರೆ. ಪರದೆ ಮುಂದೆ ಮತ್ತೆ ಬರಲೇಬಾರ್ದು ಆ ರೀತಿ ನಮ್ಮನ್ನ ಕುಗ್ಗಿಸ್ತಾರೆ. ಸ್ಕ್ರೀನ್ನಲ್ಲಿ ನೀನು ಹೇಗೆ ಬರ್ತೀಯೋ ನಾನು ಕೂಡ ನೋಡ್ತೀನಿ ಅಂತಾರೆ. ಇದಕ್ಕೆ ಹೆದರಿ ಎಷ್ಟೋ ಜನ ಸುಮ್ಮನೆ ತಮ್ಮ ನೋವನ್ನ ತಾವೇ ನುಂಗ್ಕೊಂಡು ಇದ್ದಾರೆ. ಯಾವ ಥರ ಅಂದರೆ ನೀವು ಏನು ಹೇಳಿದ್ರು ಓಕೆ ಅಂತಾರೆ. ಇದಕ್ಕೆ ಜೊತೆಯಲ್ಲಿರುವವರು ಇವಳು ಎಲ್ಲದಕ್ಕೂ ಓಕೆ ಅಂದಿರ್ತಾಳೆ, ಅದಕ್ಕೆ ಎಲ್ಲ ಸೀರಿಯಲ್ನಲ್ಲಿ ಇವಳಿಗೆ ಚಾನ್ಸ್ ಕೊಟ್ಟಿರ್ತಾರೆ, ಇವಳಿಗೆ ಯಾರ ಜೊತೆನ ಸಂಬಂಧ ಇದೆ ಅಂತ ತುಂಬ ಜನ ಮಾತನಾಡ್ಕೊಳ್ತಾರೆ. ಆದರೆ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಅಂತ ಸಿತಾರಾ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.